ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ವೀಕ್ಷಕರೇ, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಋಷಿಕುಲಂ ಅಂತಾರಾಷ್ಟ್ರೀಯ ಸಂಶೋಧನೆ ಮತ್ತು ಅಧ್ಯಯನ ಕೇಂದ್ರದಲ್ಲಿದ್ದೇವೆ. ನಿಜಕ್ಕೂ ಇದು ಅತ್ಯಂತ ಸಂತಸವನ್ನು ಉಂಟು ಮಾಡುವಂಥ ಸಂಗತಿ. ಶ್ರೀಯುತ ಡಾಕ್ಟರ್ ವಿಘ್ನೇಶ್ವರ್ ಭಟ್ ಅವರು ನಮ್ಮ ಸನಾತನ ಸಂಸ್ಕೃತಿ, ಅದರ ಸಂಶೋಧನೆ ಮತ್ತು ಅಧ್ಯಯನ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಪ್ರಸರಣ, ಈ ಒಂದು ಪವಿತ್ರವಾದಂತಹ ಕೆಲಸದಲ್ಲಿ ತೊಡಕೊಂಡಿದ್ದಾರೆ. ಭಟ್ರೆ, ನೀವು ನೋಡಿದ ಹಾಗೆ ಈ ವಿದೇಶದ ಪೈಕಿ ಯಾವ ದೇಶಗಳಲ್ಲಿ ನಮ್ಮ ಭಾರತೀಯ ಸನಾತನ ಧರ್ಮಕ್ಕೆ ಹೆಚ್ಚು ಆ ಬಗ್ಗೆ ಆಸಕ್ತಿ ಬರ್ತಾ ಇದೆ, ಅಥವಾ ಯಾವ ದೇಶದ ಹೆಚ್ಚು ಜನ ನಿಮ್ಮ ಹತ್ರ ಒಂದು ಅಧ್ಯಯನ ಸಂಶೋಧನೆಗೆ ಬರ್ತಾ ಇದ್ದಾರೆ? ನಾನಿನ್ನೂ ಇದನ್ನು ಸ್ಟಾರ್ಟ್ ಮಾಡಿ ಸುಮಾರು ಒಂದು 10 ವರ್ಷ ಆಯಿತು ಅಷ್ಟೇ. ಇದಕ್ಕಿಂತ ಮುಂಚೆ ಹಲವಾರು ಯತಿವರ್ಯರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಈ ಒಂದು ಸಂಸ್ಕೃತಿಯನ್ನು ಅವರಿಗೆ ಪಾಠ ಮಾಡಿ, ಪ್ರವಚನ ಮಾಡಿ, ಅವರ ಜೀವನವನ್ನು ಬದಲಾಯಿಸಿರುವಂಥವರು ಅನೇಕ ಮಹನೀಯರಿದ್ದಾರೆ. ಆ ಒಂದು ಕಾರಣದಿಂದ ಈ ಒಂದು ಮಾತ್ರ ದೇಶಗಳಲ್ಲಿ ಅಂತ ಹೇಳೋದು ತುಂಬ ಕಷ್ಟ. ಆದ್ರೂ ಕೂಡ ಎಲ್ಲ ಪಾಶ್ಚಾತ್ಯ ದೇಶಗಳಲ್ಲಿಯೂ ಕೂಡ ಈ ಒಂದು ಯೋಗ, ಅದೇ ರೀತಿಯಲ್ಲಿ ಸನಾತನ ಸಂಸ್ಕೃತಿ ಎನ್ನುವಂಥದ್ದು ಹಬ್ಬತಾ ಇರೋದಂತೂ ಸತ್ಯ. ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಈ ಒಂದು ಸನಾತನ ಸಂಸ್ಕೃತಿಗೆ ಬರಲಿಕ್ಕೆ ಬಾಗಿಲು ಅಂತಂದರೆ ಯೋಗ. ಮೊದಲು ಯೋಗಾಭ್ಯಾಸಕ್ಕಾಗಿ ಪಾಶ್ಚಾತ್ಯರ ಬರುವುದು ಕರೆಕ್ಟ್. ಅದು ಕೇವಲ ಮೊದಲಿನ ಒಂದು ಆಕರ್ಷಣೆ ಏನು ಅಂತಂದರೆ ಯೋಗ. ಕರೆಕ್ಟ್. ಅದನ್ನು ಆರಂಭ ಮಾಡಿ 1-2-3 ವರ್ಷಗಳಲ್ಲಿ ಅವ್ರಿಗೆ ಗೊತ್ತಾಗತ್ತೆ, ಯೋಗ ಅಂತಂದರೆ ಕೇವಲ ಆಸನ ಅಲ್ಲ. ಇದು ಆಸನ ದೇಹಕ್ಕೆ ಒಂದಿಷ್ಟು ಹಿತವನ್ನು ನೀಡುತ್ತೆ. ಜೀವನ ಕೇವಲ ದೇಹ ಮಾತ್ರ ಅಲ್ಲ, ಇದಕ್ಕಿಂತ ಹೊರತಾಗಿದ್ದು ಇನ್ನೇನೋ ಇದೆ, ಅದನ್ನು ಅಭ್ಯಾಸ ಮಾಡಬೇಕು ಅಂತ ಆರಂಭ ಮಾಡ್ತಾರೆ. ಯಾಕಂತಂದರೆ ಯೋಗಾಸನವನ್ನು ಆರಂಭ ಮಾಡ್ದಂಗೆ ಅವರು ಸ್ವಲ್ಪ ಮಟ್ಟಿಗೆ ದರ್ಶನಗಳನ್ನು ಓದೋದು, ಅದ್ರ ಜೊತೆಯಲ್ಲಿ ಕೆಲವೊಂದು ಶ್ಲೋಕಗಳನ್ನು ಕಲಿಯೋದು, ಇವೆಲ್ಲವನ್ನು ಆರಂಭ ಮಾಡ್ತಾರೆ. ಆ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ದಿನ ಕಳೆದಾಗ. ಆವಾಗ ಆಸಕ್ತಿ ಹೆಚ್ಚಾಗೋದ್ರ ಜೊತೆಯಲ್ಲಿ ಅವರಿಗೆ ಅನುಭವಗಳು ಕೂಡ ಬರ್ತಾ ಹೋಗುತ್ತೆ. ಒಂದು ಸ್ಪೂನನ್ನು ನೀವು ತಿಂದಾಗ ಅದು ರುಚಿಯಾಗಿದ್ದರೆ ಇನ್ನೂ ತಿನ್ನಬೇಕು ಅಂತ ಇಚ್ಛೆ ಹೆಚ್ಚಾಗ್ತಾನೆ ಹೋಗುತ್ತೆ ಅನ್ನಿಸುವ ಹಾಗೆ. ಅದೇ ರೀತಿಯಲ್ಲಿ ಅಧ್ಯಯನ ಮಾಡಿದಷ್ಟು ಇನ್ನೂ ಅದನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಯಾಕಂತಂದರೆ ಇದು ನಿಜವಾಗಿಯೂ ಕೂಡ ಜೀವನಕ್ಕೆ ಒಂದು ತಳಹದಿ, ಇದು ಜೀವನಕ್ಕೊಂದು ಶಾಂತಿಯನ್ನು ಕೊಡ್ತಾ ಇದೆ ಎನ್ನುವ ಮನೋಭಾವನೆ ಅವರಲ್ಲಿ ಬರ್ತಾ ಹೋಗುತ್ತೆ. ಆ ಒಂದು ಕಾರಣದಿಂದ ಸಾಮಾನ್ಯವಾಗಿ ಯುರೋಪ್ ಖಂಡದ ಎಲ್ಲ ದೇಶಗಳಲ್ಲಿಯೂ ಕೂಡ, ಅಮೇರಿಕಾದಂತಹ ದೇಶಗಳಲ್ಲಿ, ಅದೇ ರೀತಿಯಲ್ಲಿ ಚೀನಾ, ಜಪಾನ್, ಆಸ್ಟ್ರೇಲಿಯಾ, ಈ ಎಲ್ಲ ದೇಶಗಳಲ್ಲಿಯೂ ಕೂಡ ಈ ಸನಾತನ ಸಂಸ್ಕೃತಿ ಯೋಗದ ಮೂಲಕ ಹಬ್ಬಿ ನಿಂತಿರೋದಂತೂ ಸತ್ಯ. ಇನ್ನು ಆಫ್ರಿಕಾದಂತಹ ಖಂಡಗಳಲ್ಲಿ ಈ ಒಂದು ಸಂಸ್ಕೃತಿ ಇತ್ತೀಚೆಗೆ ಹೋಗ್ತಾ ಇದೆ, ಅಲ್ಲಿಗಿನ್ನೂ ತಲುಪಿಲ್ಲ. ಆದರೆ ಸಾಮಾನ್ಯವಾಗಿ ಇನ್ನೂ ಮಧ್ಯಪ್ರಾಚ್ಯ ದೇಶಗಳಲ್ಲಿಯೂ ಕೂಡ ಈ ಒಂದು ಸಂಸ್ಕೃತಿ, ಯಾಕಂತಂದರೆ ಪೂರ್ವಗ್ರಹ ಇಲ್ಲದೇ ಇದ್ದಲ್ಲಿ, ಜ್ಞಾನ ಎನ್ನುವಂಥದ್ದು ಪರಿಶುದ್ಧವಾಗಿದ್ದಲ್ಲಿ, ಮನಸ್ಥಿತಿ ಸರಿಯಾಗಿರುವಂತಹ ಯಾವ ವ್ಯಕ್ತಿ ಬೇಕಾದರೂ ಈ ಯೋಗ ಮಾರ್ಗವನ್ನು ಅನುಸರಿಸ್ತಾನೆ. ಯಾಕಂತಂದರೆ ನಮ್ಮ ಸಂಸ್ಕೃತಿಯೇ ಹಾಗೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಸ್ವಧರ್ಮೇ ನಿಧನಶ್ರೇಯ ಪರಧರ್ಮೋ ಭಯಾವಹ ಅಂತ. ನೀವು ಈ ಸಂಸ್ಕೃತಿಯನ್ನು ಪಾಲಿಸಬೇಕು ಅಂತಂದರೆ ನೀವು ಧರ್ಮವನ್ನು ಬದಲಾಯಿಸಬೇಕು ಅಂತಿಲ್ಲ, ನೀವು ಮನುಷ್ಯರಾಗಿದ್ದರೆ ಸಾಕಷ್ಟು. ನೀವು ಯಾವ ಧರ್ಮದಲ್ಲಿ, ಯಾವ ದೇಶದಲ್ಲಿ, ಯಾವ ಭಾಗದಲ್ಲಿ ಹುಟ್ಟಿದ್ರೂ ಕೂಡ ತೊಂದರೆ ಇಲ್ಲ. ಇದನ್ನು ಅನುಸರಿಸಬೇಕು ಅಂತಂದರೆ ಮಾನವೀಯತೆ ಇದ್ದರೆ ಸಾಕು. ಆ ಒಂದು ಕಾರಣದಿಂದ ಜಗತ್ತಿನ ಎಲ್ಲ ಭಾಗದಿಂದಲೂ ಕೂಡ ಜನರು ಇದನ್ನು ಅಪ್ಪಿ ದಿನನಿತ್ಯದಲ್ಲಿಯೂ ಕೂಡ ಅಭ್ಯಸಿಸ್ತಾ ಇದ್ದಾರೆ. ಅದನ್ನು ದಿನನಿತ್ಯದಲ್ಲಿಯೂ ಕೂಡ ಜೀವನದ ಒಂದು ಮಾರ್ಗವಾಗಿ ಅನುಸರಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪಸರಿಸ್ತಾ ಇದೆ. ಖಂಡಿತವಾಗಿಯೂ. ಈಗ ಇದು ವಿದೇಶಿಯರ ವಿಷಯ ಆಯಿತು. ಈಗ ಸ್ಥಳೀಯರಿಗೆ ಮತ್ತೆ ಅಧ್ಯಯನಕ್ಕೆ, ಸಂಶೋಧನೆಗೆ ಆ ರೀತಿ ಏನು ಅವಕಾಶ ಇದೆಯಾ ಇಲ್ಲಿ ಅಂತೇಳಿ? ಖಂಡಿತವಾಗಿಯೂ. ಅದೆಷ್ಟೋ ಜನರು ನನಗೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ತುಂಬ ಬೇರೆ ಬೇರೆ ದೇಶದವ್ರು ನಿಮ್ಮ ಹತ್ರ ಬರ್ತಾರೆ, ಭಾರತೀಯರ ಅಧ್ಯಯನ ಮಾಡೋದಿಲ್ವೋ ಹಾಗಾದರೆ, ಅಥವಾ ನೀವು ಭಾರತೀಯರಿಗೆ ಪಾಠ ಮಾಡೋದಿಲ್ವೋ ಎನ್ನುವಂಥ ಪ್ರಶ್ನೆ.
ನಮ್ಮಲ್ಲಿ ಏನಂತಂದರೆ ಸಾಮಾನ್ಯವಾಗಿ 800 ವರ್ಷಗಳ ದಾಸ್ಯವನ್ನು ದಾಟಿ ಇವಾಗ ನಮ್ಮ ಜನರು ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. 800 ವರ್ಷಗಳ ಹಿಂದೆ ಜ್ಞಾನ ವೈಭವ ಹೇಗಿತ್ತು ನಮ್ಮ ಭಾರತದಲ್ಲಿ ಅಂತಂದರೆ ಅದನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದಾದ ನಂತರ ಆ ದಾಸ್ಯದಿಂದ ಆ ಜೀವನ ಬೇಸತ್ತು ಒಂದು ಹೊತ್ತಿನ ಊಟಕ್ಕೂ ಕೂಡ ತೊಂದರೆ ಇತ್ತು. ಆ ಒಂದು ಕಾರಣದಿಂದ ಪುನಃ ವೃತ್ತಿಪರವಾದಂತಹ ಜೀವನವನ್ನು ಕಟ್ಕೊಳ್ಳಿಕ್ಕೆ ಜನರು ಆರಂಭಿಸಿದರು. ಇವಾಗ ಜನರಿಗೆ ವೃತ್ತಿಯ ಬಗ್ಗೆ ಏನೂ ತೊಂದರೆ ಇಲ್ಲ. ನಮ್ಮಲ್ಲೊಂದು ಮಾತಿದೆ, ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್ ಅಂತ. ಹೊಟ್ಟೆ ಹಸಿದ್ರೆ ನಿಮ್ದು ಯಾವುದೂ ಕೂಡ ಕಿವಿಯೊಳಗೆ ಹೋಗೋದಿಲ್ವಂತೆ. ಹಸಿವಿಂದೇ ಚಿಂತೆ ಆಗುತ್ತೆ. ಆ ಹಸಿವಿಂದೇ ಚಿಂತೆ ಆಗುತ್ತೆ. ನನಗೆ ಚೆನ್ನಾಗಿರುವಂಥ ಮನೆ ಇಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆಯದಾದಂಥ ವೃತ್ತಿ ಇಲ್ಲ, ಓಡಾಡೋದಕ್ಕೆ ಕಾರಿಲ್ಲ. ಇವೆಲ್ಲವೂ ಕೂಡ ಮನಸ್ಸಿಗೆ ಒಂದು ರೀತಿಯಾದಂತಹ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಇಷ್ಟು ವರ್ಷ ಭಾರತದಲ್ಲಿ ಈ ದಾಸ್ಯದ ಪರಿಣಾಮವಾಗಿ ಬಡತನದ ತೊಂದರೆ ಇತ್ತು. ಆ ಕಾರಣ ಆಧ್ಯಾತ್ಮ ಎನ್ನುವಂಥದ್ದು ರುಚಿಸ್ತಾ ಇರೋದಿಲ್ಲಾಗಿತ್ತು. ಇತ್ತೀಚಿನ ದಿನದಲ್ಲಿ ಜನರಿಗೆ ಜೀವನಕ್ಕೆ ತೊಂದರೆ ಇಲ್ಲ, ಆರ್ಥಿಕವಾಗಿ ಸ್ವಾವಲಂಬನೆ ಇದೆ. ಅದೇ ರೀತಿಯಲ್ಲಿ ಭಾರತದ ಜನರು ಕೂಡ ಜ್ಞಾನ ಮತ್ತು ಧರ್ಮ ಮತ್ತು ಆರ್ಥಿಕತೆಯಲ್ಲಿ ಎಲ್ಲದರಲ್ಲಿಯೂ ಕೂಡ ಮುಂದುವರಿತಾ ಇರೋದ್ರಿಂದ ಇವಾಗ ಈ ಒಂದು ದಾರ್ಶನಿಕತೆ ಅದೇ ರೀತಿಯಲ್ಲಿ ಆಧ್ಯಾತ್ಮದಲ್ಲಿ ಅತಿ ಹೆಚ್ಚಿನದಾದಂಥ ಆಸಕ್ತಿ ಎಲ್ಲರಲ್ಲಿಯೂ ಕೂಡ ಇದೆ. 10 ವರ್ಷದ ಹಿಂದೆ ನಾನೇನಾದರೂ ಭಗವದ್ಗೀತೆ ಪಾಠ ಮಾಡ್ತೀನಿ ಅಂತಂದರೆ ಯಾರೂ ಕೂಡ ಬರೋದಿಲ್ಲಾಗಿತ್ತು. ನಾನು ತಿಂಗಳಲ್ಲಿ ಇವಾಗ ಸಾಮಾನ್ಯವಾಗಿ 1 ದಿನ ಭಾರತೀಯರಿಗೆ ಅಂತರ್ಜಾಲದ ಮೂಲಕ ಪಾಠವನ್ನು ಮಾಡ್ತೇನೆ. ಸಾಮಾನ್ಯವಾಗಿ 75ರಿಂದ 80 ಜನರು ಯಾವಾಗಲೂ ಕೂಡ ಇರ್ತಾರೆ. ಅದು ಕೂಡ ಭಾರತದ ಮೂಲೆಯಿಂದ ಇರುವಂಥದ್ದು, ಕೇವಲ ಕರ್ನಾಟಕ ಮಾತ್ರ ಅಲ್ಲ. ಇವೆಲ್ಲರೂ ಕೂಡ ಅತಿಯಾದಂಥ ಆಸಕ್ತಿಯನ್ನು ಹೊಂದಿರುವಂಥವರು, ಆ ಅಧ್ಯಯನವನ್ನು ಮುಂದುವರಿಸುವಂಥ ಇಚ್ಛೆ ಉಳ್ಳುವಂಥವರು. ಆ ಒಂದು ಕಾರಣದಿಂದ ಭಾರತೀಯರಿಗೆ ಇಲ್ಲಿಯೂ ಕೂಡ ಅವರಿಗೆ ಅಧ್ಯಯನಕ್ಕೆ ಬೇಕಾಗಿರುವಂಥ ಎಲ್ಲ ಸೌಕರ್ಯಗಳನ್ನು ನಾವು ಕೊಡ್ತೇವೆ. ಅದ್ರ ಜೊತೆಯಲ್ಲಿ ಬೆಂಗಳೂರು, ಮುಂಬೈ ಇನ್ನಿತರ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಕಾರ್ಯಾಗಾರಗಳನ್ನು ಏರ್ಪಡಿಸಿ ಅಲ್ಲಿಯೂ ಕೂಡ ಪಾಠ ಪ್ರವಚನಗಳು ನಡೀತವೆ. ಆ ಒಂದು ಕಾರಣದಿಂದ ಭಾರತೀಯರಿಗೆ ಭಾರತೀಯ ಸಂಸ್ಕೃತಿ ಎನ್ನುವಂಥದ್ದು ಅವರ ರಕ್ತದಲ್ಲಿಯೇ ಇದೆ. ಅದನ್ನು ಪುನಃ ಅವರಿಗೆ ಅಧ್ಯಾಪನ ಮಾಡಬೇಕು ಅನ್ನುವಂಥ ಸ್ಥಿತಿ ಇಲ್ಲ. ಆದರೂ ಕೂಡ ಆ ಒಳಗೆ ಸುಪ್ತವಾಗಿರುವಂತಹ ಜ್ಞಾನವನ್ನು ಪುನಃ ಅವರು ಬಳಸುವಂತೆ ಮಾಡೋದಕ್ಕೆ ಕೆಲವೊಂದು ಮಾರ್ಗದರ್ಶನದ ಅವಕಾಶ ನಾವು ಕಲ್ಪಿಸ್ಕೊಡ್ಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಇಲ್ಲಿಯೂ ಕೂಡ ಮತ್ತು ಕಾರ್ಯಾಗಾರಗಳ ಮೂಲಕವೂ ಕೂಡ ನಾವು ಕೊಡ್ತಾ ಇದ್ದೇವೆ. ಇದರೊಟ್ಟಿಗೆ ಈಗ ಮುಂದಿನ ಯೋಜನೆಗಳು ಏನೇನಿದೆ ನಿಮ್ಮದು? ಈಗ ಆಲ್ರೆಡಿ ಬರ್ತಾ ಇದ್ದಾರೆ, ವಿದೇಶಿಗರು ಬರ್ತಾರೆ, ಅಂತರ್ಜಾಲದ ಮೂಲಕ ಶಿಕ್ಷಣ ನಡೀತಾ ಇದೆ, ಸಂಶೋಧನೆ ವಿಷಯವನ್ನು ನೀವು ಹೇಳ್ತಾ ಇದ್ದೀರಿ. ಇನ್ನು ಮುಂದಿನ ಯೋಜನೆ ಏನು? ನಮ್ಮಲ್ಲಿ 2 ಭಾಗ, ಒಂದು ಸಂಶೋಧನೆ, ಇನ್ನೊಂದು ಅಧ್ಯಾಪನ ಅಂತ. ಸಂಶೋಧನೆ ಎನ್ನುವಂಥದ್ದು ಪುಸ್ತಕಗಳನ್ನು ಪ್ರಕಟ ಮಾಡುವಂಥದ್ದು, ಅದು ಜನರ ಜೀವನಕ್ಕೆ ಅನುಕೂಲಕರವಾಗಿರಬೇಕು. ಇವಾಗ 2 ತಿಂಗಳ ಹಿಂದೆ ದ ಸ್ಪ್ಲೆಂಡರ್ ಆಫ್ ಮಂತ್ರ ಅಂತ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡಿರುವಂಥದ್ದು. ಅದೇನು ಕೆಲಸವನ್ನು ಮಾಡುತ್ತೆ ಅಂತಂದರೆ, ಮಂತ್ರ ಅಂತಂದರೆ ಏನು? ಇದೇನೋ ಒಂದು ಆಧ್ಯಾತ್ಮಿಕವಾಗಿ ಉಚ್ಚಾರ ಮಾಡುವಂಥ ವಾಕ್ಯಗಳು, ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಅನ್ನುವಂಥ ಮಾನಸಿಕ ಸ್ಥಿತಿ ಎಲ್ಲರಲ್ಲೂ ಇತ್ತು. ಆದರೆ ವೈಜ್ಞಾನಿಕತೆ ಏನು, ಅದರಲ್ಲಿರುವಂತಹ ಒಂದು ಮನೋವಿಜ್ಞಾನ ಏನು, ಅದರಲ್ಲಿರುವಂತಹ ಶಕ್ತಿ ಏನು ಎನ್ನುವಂಥದ್ದನ್ನು ತಾತ್ವಿಕವಾಗಿ ಜನರಿಗೆ ತಿಳಿಸಿಕೊಡುವಂತಹ ಒಂದು ಸಂಶೋಧನೆ ದ ಸ್ಪ್ಲೆಂಡರ್ ಆಫ್ ಮಂತ್ರ ಅಂತ. ಇವಾಗ ದ ಫಿಲಾಸಫಿ ಆಫ್ ಗಾಡ್ ಎನ್ನುವಂಥದ್ದು ಈ ಒಂದು ತಿಂಗಳಲ್ಲಿ ಹೊರಗೆ ಬರ್ತಾ ಇರುವಂತಹ ಇನ್ನೊಂದು ಪುಸ್ತಕ. ಇದೇನು ಹೇಳ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಜನರು ನೋಡಿದವರು ಗಣೇಶ ಅದು ಹೇಗೆ ಸಾಧ್ಯ ಆಗತ್ತೆ? ಶಿವ ತಂದು ಆನೆಯ ತಲೆಯನ್ನು ಮನುಷ್ಯನ ದೇಹದ ಮೇಲೆ ಇಟ್ಟರೆ ಅದು ಹೇಗೆ ಹೊಂದ್ಕೊಳ್ಳುತ್ತೆ? ಯಾವೊಂದು ಮೆಡಿಕಲ್ ಸೈನ್ಸು ಕೂಡ ಇದನ್ನು ಒಪ್ಪೋದಿಲ್ಲ. ಅದೇ ರೀತಿಯಲ್ಲಿ ಹಯಗ್ರೀವ ಅಂತೀರಿ, ನರಸಿಂಹ ಅಂತೀರಿ, ಅದೇನೇನೋ ದೇವತೆಗಳು, ಅದು ಯಾವುದೂ ಕೂಡ ತಾತ್ವಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತಹ ಪ್ರಶ್ನೆಗಳು ನಮ್ಮ ಮೇಲೆ ಯಾವಾಗಲೂ ಕೂಡ ಬರ್ತಾ ಇರುತ್ತೆ. ಅದಕ್ಕೆಲ್ಲವೂ ಕೂಡ ಉತ್ತರ ಕೊಡುವಂತಹ ಪ್ರಯತ್ನವೇ ದ ಫಿಲಾಸಫಿ ಆಫ್ ಗಾಡ್ ಅಂತ. ಇವೆಲ್ಲವೂ ಕೂಡ ಯಾವ ತತ್ವವನ್ನು ಹೊಂದಿವೆ, ಇದರ ಹಿಂದಿರುವಂಥ ಶಕ್ತಿ ಏನು,
ಈ ರೀತಿಯಾದಂತಹ ಭಗವಂತನ ರೂಪದ ಕಲ್ಪನೆಯ ಹಿಂದೆ ಇರುವಂತಹ ವಿಜ್ಞಾನ ಏನು ಎನ್ನುವುದನ್ನು ಜನರಿಗೆ ತಾತ್ವಿಕವಾಗಿ ತಿಳಿಸ್ಕೊಡುವಂಥದ್ದು ದ ಸ್ಪ್ಲೆಂಡರ್ ಆಫ್ ದ ಫಿಲಾಸಫಿ ಆಫ್ ಗಾಡ್ ಎನ್ನುವಂಥದ್ದು. ಈ ರೀತಿಯಾದಂಥ ವಿಷಯಗಳಲ್ಲಿ ಜ್ಞಾನ ಮತ್ತು ವಿಜ್ಞಾನಗಳನ್ನು ತೋಲನೆಯನ್ನು ಮಾಡಿ ಜನರಿಗೆ ಕೊಡುವಂತಹ ಪ್ರಕ್ರಿಯೆ ಎನ್ನುವಂಥದ್ದು ಯಾವಾಗಲೂ ಕೂಡ ಇಲ್ಲಿ ನಡೆಯುತ್ತೆ. ಆದ್ದರಿಂದ ನಾವು ಇದನ್ನು ಸಂಶೋಧನಾ ಕೇಂದ್ರ ಅಂತ ಕರೆಯುವಂಥದ್ದು. ಸಂಶೋಧನೆಯಲ್ಲಿ ಸಾಮಾನ್ಯವಾಗಿ 2-3 ರೀತಿಯಾಗಿರುತ್ತೆ. ಒಂದು, ನೀವು ಸಂಶೋಧನೆಯನ್ನು ಮಾಡಿ ಅದನ್ನು ಪತ್ರದ ರೂಪದಲ್ಲಿ ಹೊರಗಡೆ ಕೊಡ್ತೀರಾ. ಅದು ಸಾಮಾನ್ಯರಿಗೆ ಉಪಯೋಗ ಆಗದೇನೂ ಇರಬಹುದು, ಕೇವಲ ವಿಜ್ಞಾನಿಗಳಿಗೆ ಅದು ಪ್ರಯೋಜನವಾಗುವಂಥದ್ದು. ಅಥವಾ ಮೇಲ್ಸ್ತರದ ಜನರಿಗೆ, ಯಾರು ಇಂಟಲೆಕ್ಚುವಲಿ ಸ್ಟ್ರಾಂಗ್ ಆಗಿರ್ತಾರೋ ಅವರಿಗೆ ಮಾತ್ರ ಅದು ಉಪಯೋಗವಾಗಬಹುದು. ಅದು ಒಂದು ರೀತಿಯಾದಂಥ ಸಂಶೋಧನೆ. ಪಂಡಿತರಿಗೆ ಮಾತ್ರ, ಪಾಮರರಿಗೆ ಅಲ್ಲ. ಪಂಡಿತರಿಗೆ ಮಾತ್ರ ಉಪಯೋಗವಾಗುವಂಥದ್ದು. ಎರಡನೆಯ ಸಂಶೋಧನೆಗಳು ಪುಸ್ತಕಗಳ ರೂಪದಲ್ಲಿ ಬರೆದು ಸಾಮಾನ್ಯವಾದಂತಹ ಉದಾಹರಣೆಗಳ ಮೂಲಕ ತಾತ್ವಿಕವಾಗಿ ಜನರಿಗೆ ಮುಟ್ಟಿಸುವಂಥದ್ದು ಎರಡನೇ ರೀತಿಯಾದಂಥ ಸಂಶೋಧನೆ. ಮೂರನೇದಾದಂಥದ್ದು ಸಂಶೋಧನೆಯನ್ನು ಮಾಡಿದ ಅದರ ಫಲವನ್ನು ತೋರಿಸಿಕೊಡುವಂಥದ್ದು. ಅದನ್ನು ಪ್ರಾಕ್ಟಿಕಲ್ ಆಗಿ ಯಾವುದೋ ಒಂದಿಷ್ಟು ಜನರ ಜೀವನದಲ್ಲಿ ಅದನ್ನು ಅನುಸರಿಸಿ ಅದರಿಂದ ಬಂದಿರುವಂತಹ ರಿಸಲ್ಟನ್ನು ಜನರ ಮುಂದೆ ಇಡುವಂಥದ್ದು. ಇದೇನಂತಂದರೆ ಫ್ರೂಟ್ ಓರಿಯೆಂಟೆಡ್ ರಿಸರ್ಚ್ ಆಗಿರುತ್ತೆ. ಅದು ಅಲ್ಲಿ ಆ ಫಲ ಬಂದಿರೋದನ್ನು ತೋರಿಸ್ಕೊಡುವಂಥದ್ದು. ಮೊದಲೆರಡು ಇರುವಂಥದ್ದು ಹೈಪೋಥಿಸ್ ಓರಿಯೆಂಟೆಡ್ ಆಗಿರುತ್ತೆ. ಅಂತಂದರೆ ಅದು ಊಹೆಗೆ ನಿಲುಕಿರುವಂಥದ್ದಾಗಿರುವಂಥದ್ದು. ನಮ್ಮಲ್ಲಿ ಇಲ್ಲಿಯ ಮುಂದಿನ ಯೋಜನೆಗಳೇನಂತಂದರೆ ಈ 2 ರೀತಿಯಾದಂತಹ ರಿಸರ್ಚ್ಗಳನ್ನು ಮಾಡುವಂಥದ್ದು. ಸಾಮಾನ್ಯರಿಗೆ ಇಲ್ಲಿರುವಂತಹ ಜ್ಞಾನವನ್ನು ತಾತ್ವಿಕವಾಗಿ ಮುಟ್ಟಿಸುವಂಥದ್ದು, ಮುಟ್ಟಿಸಿದಂತಹ ಜ್ಞಾನದ ಫಲ ಹೇಗೆ ಹೊರಗಡೆ ಬರ್ತಾ ಇದೆ, ಇದು ಸರಿಯಾಗಿದೆಯೋ ಇಲ್ವೋ ಎನ್ನುವಂಥದ್ದನ್ನು ಪರೀಕ್ಷಿಸಿ ಪುನಃ ಪರಾಮರ್ಶಿಸಿ ಆ ಪರಾಮರ್ಶಿತವಾದಂತಹ ಜ್ಞಾನವನ್ನು ಒಂದು ರೀತಿಯಾದಂತಹ ಅನುಷ್ಠಾನಕ್ಕೆ ಉಪಯೋಗವಾದಂತಹ ಪ್ರಾಯೋಗಿಕವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡುವಂಥದ್ದು. ಇದು ನಮ್ಮ ಮುಂದಿನ ಯೋಜನೆಗಳು. ಅದು ಆಗ್ತಾ ಇದೆ. ಇನ್ನು ಹೆಚ್ಚಿನ ವಿಷಯಗಳಲ್ಲಿ ಅದು ಆಗ್ತಾ ಹೋಗಬೇಕಾಗಿದೆ. ಇಲ್ಲಿ ಮಿಡ್ಲಲ್ಲಿ ಒಂದು ಮುಗಿಸುವ ಮುನ್ನ ಒಂದು ಕೇಳಲಿಕ್ಕೆ ಮರ್ತೆ. ಆ್ಯಕ್ಚುಲಿ ಆಲ್ರೆಡಿ ಇಲ್ಲಿನ ಒಂದು ಯೋಗ ಇರ್ಬೋದು, ಸನಾತನ ಸಂಸ್ಕೃತಿ ಇರ್ಬೋದು, ಅಧ್ಯಯನ ಮಾಡಿದವರು, ತಿಳಿದವರು, ಸಾಮಾನ್ಯ ನಿಮ್ಮ ಸ್ಮೃತಿಯಲ್ಲಿರುವ ಹಾಗೆ ಸಾಮಾನ್ಯ ವಿದೇಶಿಗರ ಸಂಖ್ಯೆ ಎಷ್ಟು? ನಾನು ಸಾಮಾನ್ಯವಾಗಿ ಲೆಕ್ಕ ಇಟ್ಕೊಂಡಿರೋದಿಲ್ಲ. ಇದುವರೆಗೆ ಸಾಮಾನ್ಯವಾಗಿ ಒಂದು 60ರಿಂದ 65 ದೇಶದಿಂದ ಬಂದಿರಬಹುದು. ಒಂದು 5-6 ಸಾವಿರಕ್ಕಿಂತ ಜಾಸ್ತಿ ಆಗಿರ್ಬೋದು. ಅಂತಂದರೆ ಇಲ್ಲಿಗೆ ಬಂದಿರುವವರ ಸಂಖ್ಯೆ ಕಡಿಮೆ, ಅಧ್ಯಯನ ಮಾಡಿರುವಂಥವರ ಸಂಖ್ಯೆ ಒಂದು 5-6 ಸಾವಿರ ಜನ ಇರಬಹುದು. ಇಲ್ಲಿಗೆ ಬಂದು ಅಧ್ಯಯನ ಮಾಡಿಕೊಂಡು ಹೋಗಿರುವಂಥವರು ಸಾಮಾನ್ಯವಾಗಿ ಒಂದು 100-150 ಜನರು ಇರಬಹುದು. ಓಕೆ. ವಿಘ್ನೇಶ್ವರ್ ಭಟ್ ಅವರೇ, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಸಂಶೋಧನೆ ಮತ್ತು ಪ್ರಸರಣ, ಇದು ನಮ್ಮ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಈ ಒಂದು ಅದ್ಭುತವಾದಂತಹ ಒಂದು ವಿಶಿಷ್ಟ ಕಾರ್ಯ, ಒಂದರ್ಥದಲ್ಲಿ ಇದು ಒಂದು ರೀತಿಯ ಒಂದು ದೈವ ಪೂಜೆ, ಇದೊಂದು ರೀತಿಯ ಸಾರ್ಥಕ ಕೆಲಸ. ಇದನ್ನು ತಾವು ಈ ನೆಲದಲ್ಲಿ ನಿಂತು ಮಾಡ್ತಾ ಇದ್ದೀರಿ. ಇಲ್ಲಿಯ ದೇವಿ ಮತ್ತು ನಮ್ಮೆಲ್ಲ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಈ ಪ್ರಕ್ರಿಯೆ ಇನ್ನೂ ವಿಶಾಲ ವ್ಯಾಪ್ತಿಯಲ್ಲಿ ಹರಡುವ ರೀತಿಯಲ್ಲಿ ನಿಮಗೆ ಆಶೀರ್ವಾದ ನೀಡಲಿ ಅಂತ ಹೇಳ್ತಾ ನಮ್ಮೊಂದಿಗೆ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದವನ್ನು, ವಂದನೆಯನ್ನು ಅರ್ಪಿಸ್ತೇನೆ. ಧನ್ಯವಾದ.